ನಮ್ಮಲ್ಲಿ ಒಂದು ಮಾತುಂಟು, ಸಂಸ್ಕೃತದ ಹಾಡು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಅಂತ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂತ. ಇದು ನಮ್ಮ ಶಂಕರಾಚಾರ್ಯರು ಬರೆದಿರುವಂತಹ ಒಂದು ಹಾಡು. ಶಾಸ್ತ್ರಕಾರರಲ್ಲಿ ಎಷ್ಟು ಜ್ಞಾನ ಇತ್ತು ಗೊತ್ತಾ? ಇತಿಹಾಸಕಾರರಲ್ಲಿ ಎಷ್ಟು ಜ್ಞಾನ ಇತ್ತು? ಪುರಾಣ ಪುಣ್ಯಕಥೆಗಳನ್ನು ಪ್ರವಚನ ಮಾಡುವವರಲ್ಲಿ, ತರ್ಕಗಳನ್ನು ಮಾಡೋರು ಎಷ್ಟು ಧರ್ಮದ ಜಾಗ್ರತೆ ಇತ್ತು, ಅವರಿಗೆ ಜ್ಞಾನ ಇತ್ತು. ಕೇಳಿದ್ರೆ ಹುಟ್ಟುವಾಗ ಹುಟ್ಟು ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲ. ಏನು ಈ ತಂದೆ ತಾಯಿಗೆ ಹುಟ್ಟಬೇಕು ಅನ್ನೋದು ನಮ್ಮ ಕಂಟ್ರೋಲಲ್ಲಿ ಉಂಟಾ? ಇಲ್ಲ. ಈ ಜಾಗದಲ್ಲಿ ಹುಟ್ಟಬೇಕು ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲ. ಈ ನಕ್ಷತ್ರ ಈ ಗೋತ್ರ ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲ. ಆಯ್ತು, ಸಾವು ನಮ್ಮ ಕಂಟ್ರೋಲ್ನಲ್ಲಿ ಉಂಟಾ? ನಾವು 7 ಜನ ಚಿರಂಜೀವಿಗಳಲ್ಲಿ ಒಬ್ಬರಲ್ಲ. ನಮಗೆ ಸಾವು ಉಂಟೆ. ನಾವು ಮಾರ್ಕಂಡೇಯರ ಹಾಗೆ ಅಲ್ಲ, ಪ್ರಳಯ ಕಾಲದವರೆಗೂ ಜೀವಂತದಲ್ಲಿದ್ದು ಆಮೇಲೆ ಹೋಗ್ಲಿಕ್ಕೆ. ಅಥವಾ ನಾವು ಭೀಷ್ಮಾಚಾರ್ಯರ ಹಾಗಲ್ಲ, ಏನು ಇಚ್ಛಾಮರಣಿ ಆಗ್ಲಿಕ್ಕೆ. ನಾವು ಯಾವ ರೀತಿ ಕೇಳಿದ್ರೆ, ಹುಟ್ಟಿನಲ್ಲಿರುವಾಗ ನಮ್ಮ ಕೈನಲ್ಲಿ ಒಂದು ಲೇಬಲ್ ಇರ್ತದೆ. ಅದರಲ್ಲಿ ಎಕ್ಸ್ಪೈರಿ ಡೇಟ್ ಅನ್ನೋದು ನಮಗೆ ಗೊತ್ತಿರುವುದಿಲ್ಲ, ಆದ್ರೆ ಇದೆ ಅಂತ ಮಾತ್ರ ಹೇಳಿರ್ತಾರೆ. ಇಷ್ಟು ಸರ್ತಿ ಉಸಿರಾಟ ಆಡ್ಬೇಕು, ಇಷ್ಟು ಕರ್ಮಗಳನ್ನ ಸವಿಸ್ಬೇಕು, ಬೆಸ್ಟ್ ಬಿಫೋರ್ ಇಷ್ಟಿಷ್ಟು ಕರ್ಮ, ಇಷ್ಟಿಷ್ಟು ಕೆಲಸ, ಇಷ್ಟಿಷ್ಟು ಉಸಿರಾಟ, ಇಷ್ಟಿಷ್ಟು ಸುಖ, ಇಷ್ಟಿಷ್ಟು ದುಃಖ. ಇದಾದ್ಮೇಲೆ ಅಂತ ಆಗ್ತದೆ, ಅವನ ಸಾವಾಗ್ತದೆ. ಆದರೆ ಧರ್ಮದಲ್ಲಿ ನಮಗೆ ಏನ್ ಹೇಳ್ಕೊಟ್ಟಿದ್ದಾರೆ? ಸನಾತನ ಧರ್ಮದಲ್ಲಿ ಕೇಳಿದ್ರೆ, ಹುಟ್ಟು ಸಾವಿನ ನಡುವೆ ಇರುವ ಜೀವನ ಉಂಟಲ್ಲ, ಅದನ್ನ ಹೇಗ್ ನಡೆಸ್ಬೇಕು ಅಂತ ಬೇಗ ಹೇಳಿ ಮುಗಿಸ್ತೆ. ನಾವು ಮನಃಶಾಸ್ತ್ರದಲ್ಲಿರುವಾಗ 2 ಪ್ರಶ್ನೆಗಳನ್ನ ಕೇಳ್ತೇವೆ. ಮೊದಲನೇದು, ನಿಮ್ಮ ರೋಲ್ ಮಾಡೆಲ್ ಯಾರು ಅಂತ, ನೀನ್ ಯಾರ ಹಾಗೆ ಆಗ್ಬೇಕು ಅಂತ. ಕೆಲವರು ಹೇಳ್ತಾರೆ, ನಾನು ಗಾಂಧಿ ಹಾಗೆ ಆಗ್ಬೇಕು, ನಾನು ನೆಹರು ಹಾಗೆ ಆಗ್ಬೇಕು. ಇನ್ ಕೆಲವ್ರು ಹೇಳ್ತಾರೆ, ನಾನು ಮೋದಿ ಹಾಗೆ ಆಗ್ಬೇಕು, ನಾನು ಯೋಗಿ ಹಾಗೆ ಆಗ್ಬೇಕು. ಆಯ್ತು. ಇನ್ ಕೆಲವ್ರು ಹೇಳ್ತಾರೆ, ನಾನು ರಾಮನ ಹಾಗೆ ಆಗ್ಬೇಕು, ನಾನು ಹನುಮಂತನ ಹಾಗೆ ಆಗ್ಬೇಕು. ಆಯ್ತು. ಯಾಕೆ? ಅವರಲ್ಲಿರುವ ಕ್ವಾಲಿಟೀಸ್ ಆಗಿದೆ, ನನಗೂ ಆ ಕ್ವಾಲಿಟಿ ಬೇಕು ಅನ್ನುವ ಲೆಕ್ಕಾಚಾರ. ಅವರು ಜೀವನವನ್ನು ಹಾಗೆ ನಡೆಸಿದ್ದಾರೆ, ನಾವು ನಮ್ಮ ಜೀವನವನ್ನು ಹಾಗೆ ನಡೆಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ನಾವು ಅವರನ್ನ ಆದರ್ಶವನ್ನಾಗಿ ಇಟ್ಟುಕೊಂಡು ನಾವು ನಮ್ಮ ಜೀವನವನ್ನ ಸಾಗಿಸ್ತೇವೆ ಅಂತ ಲೆಕ್ಕಾಚಾರ. ಅದರ ಹಿಂದೆನೆ ಇನ್ನೊಂದು ಪ್ರಶ್ನೆಯನ್ನು ಕೇಳೋದು ಉಂಟು. ಈಗಿನ ಕಾಲದ ಸೈಕಾಲಜಿಸ್ಟ್ ಕೇಳ್ತಾರೋ ಇಲ್ಲೋ ಗೊತ್ತಿಲ್ಲ, ನಾನಂತೂ ಕೇಳ್ತೆ, ಯಾರ ಹಾಗೆ ಆಗಬಾರ್ದು ನೀನು ಅಂತ. ಅದನ್ನು ನೋಡುವಾಗ ಅವರು ಅದನ್ನು ಯೋಚನೆ ಮಾಡಿರುವುದಿಲ್ಲ, ಮತ್ತೆ ಯೋಚನೆ ಮಾಡಿರೋರು ಅದನ್ನು ಹೇಳಲಿಕ್ಕೆ ಒಂದು ಅವಕಾಶ ಸಿಕ್ಕಿರುವುದಿಲ್ಲ. ನಮ್ಮ ಹತ್ರ ನಾವು ಆ ಪ್ರಶ್ನೆ ಕೇಳಿದ ಕೂಡಲೇ ಉತ್ತರ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಅಪ್ಪನ ಹಾಗಾಗ್ಬಾರ್ದು, ಅಮ್ಮನ ಹಾಗಾಗ್ಬಾರ್ದು, ದೀದಿ ಹಾಗಾಗ್ಬಾರ್ದು, ರಾಗನ್ ಹಾಗಾಗ್ಬಾರ್ದು, ಈ ರೀತಿಯಾಗಿ ಉತ್ತರಗಳನ್ನು ಕೊಡ್ತಾರೆ. ನಮ್ಮ ಧರ್ಮ ಗ್ರಂಥಗಳನ್ನ ರಚಿಸಿದ, ಪುರಾಣಗಳನ್ನ ರಚಿಸಿದ, ಅದರ ಬಗ್ಗೆ ವಿಚಾರಗಳನ್ನ ಕಡಿದು 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 ನಮಗೆಲ್ಲರಿಗೂ ಬೆಣ್ಣೆಯನ್ನು ಉಣಿಸುತ್ತಿರುವ ಋಷಿಮುನಿಗಳಿರಬಹುದು, ಸನ್ಯಾಸಿಗಳಿರಬಹುದು, ಎಷ್ಟು ನಮಗೆ ಉಪಕಾರವನ್ನ ಮಾಡಿದ್ದಾರೆ ಕೇಳಿದರೆ, ಈ ಧರ್ಮದಲ್ಲಿ, ನಮ್ಮ ಧರ್ಮದಲ್ಲಿ ಮತ್ತೆ ಹುಟ್ಟಲಾರದೆ ಇರುವ ಹಾಗೆ ಸಾವನ್ನು ಅಪ್ಪಿ ಮತ್ತೆ ಹುಟ್ಟದೆ ಪರಮ ಸುಖದ ಮೋಕ್ಷವನ್ನು ಸಾಧಿಸುವುದು ಹೇಗೆ ಎನ್ನುವುದನ್ನು ಹೇಳ್ಕೊಡ್ಲಿಕ್ಕೆ ಜೀವನ ಹೇಗೆ ನಡೆಸಬೇಕು ಅಂತ ಕೂಡ ನಮ್ಮ ಗ್ರಂಥಗಳಲ್ಲಿ ಇದೆ. ಉದಾಹರಣೆಗೆ ಭಗವದ್ಗೀತೆ, ಗರುಡ ಪುರಾಣ, ಭಾಗವತ ಪುರಾಣ, ಇದಿಷ್ಟೇ ಸಾಕು. ಮಹಾಭಾರತ ರಾಮಾಯಣಗಳನ್ನು ನೋಡುವಾಗ ನಮಗೆ ಹರಿವಂಶ ಇದರದೆಲ್ಲರದು, ಬ್ರಹ್ಮಸೂತ್ರ ಇದರದೆಲ್ಲನ್ನು ಇಟ್ಕೊಂಡೇ ನಾವು ಓದಬೇಕು. ಉಪನಿಷತ್ತುಗಳನ್ನು ಓದುವಾಗ ಎಲ್ಲ ಕೂಡ, ಭಗವದ್ಗೀತೆ ಓದುವಾಗ ನಮಗೆ ನೇರ ಅರ್ಥ ಆಗ್ತದೆ. ಅದಕ್ಕೂ 4 ಭಾಷೆಗಳುಂಟು. ಅದನ್ನು ಓದುವಾಗ ನಮಗೆ ನೀಟಾಗಿ ಒಂದು ರೆಡಿ ರೆಕನರ್ ಮಾಡಿಕೊಟ್ಟಿದ್ದಾರೆ, ಗೈಡ್ ಅನ್ನು ಮಾಡಿಕೊಟ್ಟಿದ್ದಾರೆ. ನೀನು ನಿನ್ನ ಜೀವನವನ್ನು ಹೀಗೆ ನಡೆಸ್ದಿ ಅಂತ ಆದ್ರೆ ಹೇಗೆ, ಈ ವ್ಯಾಕ್ಸಿನೇಷನ್ ಅನ್ನು ನೀವು ತಗೊಂಡ್ರಿ ಅಂತ ಆದ್ರೆ ನಿಮಗೆ ಟ್ಯೂಬರ್ಕ್ಯುಲೋಸಿಸ್ ಬರುವುದಿಲ್ಲ, ಬಂದ್ರು ಅದು ಬಂದಿತ್ತೋ ಇಲ್ವೋ ಅನ್ನೋ ಹಾಗೆ ಓಡಿ ಹೋಗ್ತದೆ.
ಹೌದಾ? ಅದೇ ರೀತಿಯಲ್ಲಿ ವ್ಯಾಕ್ಸಿನೇಷನ್ ಅನ್ನೋ ರೀತಿಯಲ್ಲಿ ನಮ್ಮ ಇತಿಹಾಸ ಪುರಾಣಗಳು ವರ್ಕ್ ಮಾಡ್ತದೆ. ಏನಂದ್ರೆ ಮತ್ತೆ ಹುಟ್ಟದೇ ಇರುವ ರೀತಿಯಲ್ಲಿ ಸಾಯೋದುಂಟಲ್ಲ, ಕರ್ಮಗಳನ್ನು ಪೂರ್ತಿ ಸವಿಸಿಕೊಂಡು ನಂಬರ್ 1. ನಂಬರ್ 2 ಅಂತ ಅಂದ್ರೆ ನಮ್ಮ ಜೀವದ ಒಂದು ಉದ್ದೇಶ ಅನ್ನೋದು ಇರ್ತದೆ. ಆ ಜೀವದ ಸ್ವಭಾವದ ಒಂದು ಉದ್ದೇಶ ಇರ್ತದೆ. ಆ ಉದ್ದೇಶವನ್ನು ಅರಿಸಿಕೊಂಡು ಅದು ದೇಹದಿಂದ ದೇಹಕ್ಕೆ, ದೇಹದಿಂದ ದೇಹಕ್ಕೆ, ದೇಹದಿಂದ ದೇಹಕ್ಕೆ ಬರ್ತಾ ಈ ಜನ್ಮದಲ್ಲಿ ಸರಿ ಹೋಗ್ಬೋದಾ, ಆ ಜನ್ಮದಲ್ಲಿ ಸರಿ ಹೋಗ್ಬೋದಾ ಅಂತ ಆಗ್ತದೆ, ಹುಡುಕ್ತಾ ಇರ್ತದೆ. ನಾವು ಮನುಷ್ಯರಾಗಿ ಹುಟ್ಟಿರುವಾಗ ಈ ಜಾಗೃತಿ ನಮ್ಮಲ್ಲಿ ಉಂಟಲ್ಲ, ಈ ಜಾಗೃತಿಯನ್ನು ನಾವು ಉಪಯೋಗಿಸಿಕೊಂಡು ಧರ್ಮದ ದಾರಿಯಲ್ಲಿ ನಾವು ನಡೆಯುವಾಗ ಮತ್ತೆ ಹುಟ್ಟದೇ ಸಾಯುವಂತಹ ಆಪ್ಷನ್ ಅನ್ನು ನಾವು ಟಿಕ್ ಮಾಡಿಕೊಂಡು ನಮ್ಮ ಜೀವನದ ಉದ್ದಕ್ಕೂ ಆ ರೀತಿಯಾದಂತಹ ಲೈಫ್ ಸ್ಟೈಲನ್ನು ನಾವು ಲೀಡ್ ಮಾಡಿದ್ವಿ ಅಂತಾದರೆ ಜೀವನ ಸಾರ್ಥಕ ಆಗ್ತದೆ ಅಂತ ಪುರಾಣ ಇತಿಹಾಸಗಳು ತಿಳಿಸಿವೆ.